ಫ್ರೆಂಡ್, ಮೀಶೋ ಆ್ಯಪ್ನಲ್ಲಿ ನಿಮ್ಮ ದುಡ್ಡು ರೀಫಂಡ್ ಆಗೋಕ್ಕೆ ಪ್ಲಾನ್ ಆಗಿದೆಯಾ ಅನ್ನೋರಿಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ದುಡ್ಡು ಆರಾಮಾಗಿ ರೀಫಂಡ್ ಯಾವಾಗ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಟೋಟಲ್ ಆಗಿ ನೀವು ಯಾವುದೇ ಒಂದು ವಸ್ತುನ ನೀವು ಮೀಶೋನಲ್ಲಿ ಆರ್ಡರ್ ಮಾಡಿರ್ತೀರ ಫ್ರೆಂಡ್. ಆ ಒಂದು ಆರ್ಡರ್ ನಿಮ್ಮ ಹತ್ರ ಬರುತ್ತೆ. ಆ ಒಂದು ಆರ್ಡರ್ ಬಂದಮೇಲೆ ನಿಮಗೆ ಆ ಒಂದು ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿರಲ್ಲ. ಇಷ್ಟ ಆಗಿದ ತಕ್ಷಣ ನೀವು ಏನು ಮಾಡ್ತೀರಾ ಅಂದರೆ ಮೀಶೋ ಆ್ಯಪ್ನಲ್ಲಿ ಹೋಗಿ ಆ ಒಂದು ಪ್ರಾಡಕ್ಟ್ನ ರಿಟರ್ನ್ ಮಾಡ್ತೀರಾ ಫ್ರೆಂಡ್. ರಿಟರ್ನ್ ಮಾಡಿದಾಗ ಆ ಒಂದು ಡೆಲಿವರಿ ಬಾಯ್ ಬಂದು ನಿಮ್ಮ ಹತ್ತಿರ ಬಂದು ಅದನ್ನ ಪ್ರಾಡಕ್ಟ್ನ ರಿಟರ್ನ್ ತೊಗೊತಾನೆ. ಹಾಗೆ ನಿಮ್ಮ ಹತ್ರ ಆ ಒ ಟಿ ಪಿನೂ ಕೂಡ ತೊಗೊತಾನೆ ಫ್ರೆಂಡ್. ಆ ರಿಟರ್ನ್ ಮಾಡಿರ್ತಾರಲ್ಲ ಅದು ಒ ಟಿ ಪಿನೂ ಕೂಡ ತೊಗೊಂಡು ಅವನದು ಕಳಿಸ್ತಾನೆ. ಕಳಿಸಿ ಅವನಂತಾನೆ ಇನ್ನೊಂದು 2 ದಿನದಲ್ಲಿ ನಿಮ್ಮ ಒಂದು ದುಡ್ಡು ರಿಫಂಡ್ ಆಗುತ್ತೆ ಅಂತ ಹೇಳಿ ಹೋಗ್ತಾನೆ. ಆದರೆ ನೀವು ವೇಟ್ ಮಾಡ್ತಾ ಇರ್ತೀರಾ ಈ ಒಂದು ಮೀಶೋದಲ್ಲಿ ನಾನು ರಿಟರ್ನ್ ಮಾಡಿರುವಂಥ ಪ್ರಾಡಕ್ಟ್ನ ದುಡ್ಡು ಯಾವಾಗ ರಿಫಂಡ್ ಆಗುತ್ತೆ ಅನ್ನೋದು ಕೂಡ 1 ದಿನ ಕಾಯ್ತೀರಾ, 2 ದಿನ ಕಾಯ್ತೀರಾ, ನಿಮ್ಮ ಅಕೌಂಟಿಗೆ ಬಂದಿರಲ್ಲ ಫ್ರೆಂಡ್. ಆಮೇಲೆ ಅವರು ಮೀಶೋ ಕಸ್ಟಮರ್ಗೆ ಫೋನ್ ಮಾಡಿ ಕೇಳಿದರೆ ಅವ್ರು ಮೀಶೋದವರು ನಿಮ್ಮ ಒಂದು ಅಕೌಂಟಿಗೆ ದುಡ್ಡು ಹೋಗಿದೆ, ಬ್ಯಾಂಕ್ನಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಆದರೆ ನೀವು ಎಲ್ಲಿ ದುಡ್ಡು ಟ್ರಾನ್ಸ್ಫರ್ ಮಾಡಿರ್ತಿರಲ್ಲ, ನೀವು ಆರ್ಡರ್ ಮಾಡೋ ಟೈಮ್ನಲ್ಲಿ ಎಲ್ಲಿ ದುಡ್ಡು ಸೆಂಡ್ ಮಾಡ್ತಿರಲ್ಲ ಆ ಒಂದು UPI ಫೋನ್ಪೇಯಲ್ಲಿ ಬಂದಿರುತ್ತೆ ದುಡ್ಡು. UPIನಲ್ಲಿ ಆ್ಯಪ್ನಲ್ಲಿ ಬಂದಿರುತ್ತೆ, ಫೋನ್ಪೇಯಲ್ಲಿ ಅಥವಾ ಗೂಗಲ್ ಪೇ, ಪೇಟಿಎಮ್ನಲ್ಲಿ ದುಡ್ಡು ಬಂದಿರುತ್ತೆ. ಆದರೆ ಅಕೌಂಟಿಗೆ ಆ್ಯಡ್ ಆಗಿರಲ್ಲ. ಅವಾಗ ಈ ರೀತಿ ನೋಡಿ ನೀವು ಪ್ಲಾನ್ ಆಗೋ ಒಂದು ಅವಶ್ಯಕತೆನೇ ಇಲ್ಲ. ಆ ಒಂದು ದುಡ್ಡು ಏನೋ ನಿಮ್ಮ ಒಂದು ದುಡ್ಡು ರಿಫಂಡ್ ಅದು ಸ್ವಲ್ಪ 4-5 ದಿನ ವೇಟ್ ಆಗುತ್ತೆ ಫ್ರೆಂಡ್. ಲೇಟ್ ಆಗುತ್ತೆ, ಒಂದು 5-6 ದಿನ ಲೇಟ್ ಆಗಿ ಆಮೇಲೆ ನಿಮ್ಮ ದುಡ್ಡು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆರಾಮಾಗಿ ಬರುತ್ತೆ ಫ್ರೆಂಡ್. ಟೋಟಲ್ ಆಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಒಂದು 5-6-7-8 ದಿವಸನೂ ಕೂಡ ಅಲ್ಲಿ ನಿಮ್ಮೊಂದು ದುಡ್ಡು ಅಲ್ಲಿ ಹೋಲ್ಡ್ ಆಗಿರುತ್ತೆ ಫ್ರೆಂಡ್. 8 ದಿನ ಆದಮೇಲೆ ನಿಮ್ಮ ದುಡ್ಡು ಬ್ಯಾಂಕಿಗೆ ಬಂದು ಬೀಳುತ್ತೆ. ಆದರೆ ವೇಟ್ ಮಾಡಬೇಕು, ಸಡನ್ಲಿ ನಿಮ್ಮ ದುಡ್ಡು ರಿಫಂಡ್ ಆಗಲ್ಲ ಮೀಶೋ ಆ್ಯಪ್ನಲ್ಲಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ. ಟೇಕ್ ಕೇರ್. ಬಾಯ್.